ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದಂಥ ರೆಸಿಪಿನ ತೊಗೊಂಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ಶಾವಿಗೆ ಇಡ್ಲಿ. ಶಾವಿಗೆ ಇಡ್ಲಿನ ಹೌದು, ಇವತ್ತು ಶಾವಿಗೆ ಇಡ್ಲಿನ ಮಾಡ್ತಾಯಿದ್ದೀನಿ. ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿರುತ್ತೆ ಅಲ್ವಾ? ಅದಕ್ಕೆ ಇವತ್ತು ಒಂದು ಡಿಫ್ರೆಂಟ್ ಆದಂಥ ಇಡ್ಲಿ ಮಾಡ್ತಾಯಿದ್ದೀನಿ. ಈ ಶಾವಿಗೆ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಹಾಗೂ ಮಾಡೋದು ಕೂಡ ತುಂಬಾ ಸುಲಭ. ಹಾಗಿದ್ರೆ ಬನ್ನಿ, ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಏನು ಅಂತ ಒಂದು ಸರಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ನಾನು ರೋಸ್ಟ್ ಆಗಿರುವಂಥ ಶಾವಿಗೆನ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಮೊದಲು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ಒಂದು ಪ್ಯಾನ್ ಬಿಸಿ ಆದ ತಕ್ಷಣ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಸಹ ಹಾಕ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. 1 ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಒಂದು 2-3 ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿಕಾಯಿ ಒಂದು 3 ಕಟ್ ಮಾಡಿ ಇಟ್ಟಂಥದ್ದು ಹಸಿಮೆಣ್ಸಿಕಾಯಿನ ಅದನ್ನು ಫ್ರೈ ಮಾಡ್ಕೊತೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ನೋಡಿ, ನಾನಿಲ್ಲಿ ಒಂದು 1/4 ಇಂಚಷ್ಟು ಶುಂಠಿನ ತುರಿದಿಟ್ಟಿದ್ದೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಆದಮೇಲೆ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಫ್ಲೇವರ್ ಚೆನ್ನಾಗಿರುತ್ತೆ. ನಂತರ ಒಂದು ಬೌಲ್ ತೊಗೊಳ್ಳೋಣ. ಇಲ್ಲಿ ನೋಡಿ, ನಾನು 2 ಕಪ್ಪಷ್ಟು ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ರೋಸ್ಟೆಡ್ ಆಗಿರುವಂಥ ಶಾವಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ನೋಡಿ, 2 ಕಪ್ಪು ಶಾವಿಗೆ ಹಾಕಿದ್ರೆ 1 ಕಪ್ ಮೊಸರು ಮತ್ತು ಇನ್ನೊಂದು ಕಪ್ಪು ನೀರನ್ನ ಆ್ಯಡ್ ಮಾಡಬೇಕು. ನಾನು ಇನ್ನೊಂದು ಕಪ್ ನೀರನ್ನ ಆ್ಯಡ್ ಮಾಡಿದ್ದು ವಿಡಿಯೋ ಮಿಸ್ ಆಗಿದೆ. ನೋಡಿ, ಒಗ್ಗರಣೆ ಮಾಡ್ಕೊಂಡಿದ್ದನ್ನೆಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದಕ್ಕೇ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಬೇಕಾದರೆ ನೀವು ಇದಕ್ಕೇ ಸಣ್ಣದಾಗಿ ಕಟ್ ಮಾಡಿಕೊಂಡು ತರಕಾರಿನೂ ಸಹ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ಈಗ ಇದು ಒಂದು 20 ನಿಮಿಷಗಳ ಕಾಲ ಹಾಗೆ ಇಟ್ಬಿಡೋಣ. ಈಗ ನೋಡಿ, ಈಗ ಒಂದು 20 ನಿಮಿಷ ಆಗಿದೆ. ನಾನು ಆಗಲೇ ಹೇಳ್ದಂಗೆ 2 ಕಪ್ ಶಾವಿಗೆಗೆ ಮೊಸರು ಸೇರಿ 2 ಕಪ್ ನೀರು ಬೇಕಾಗುತ್ತೆ. ನೋಡಿ, ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆನ ಸವರಿದ್ದೀನಿ ಮುಂಚೆನೇ. ಇಡ್ಲಿ ಚೆನ್ನಾಗಿ ಬಿಡುತ್ತೆ ಬೇಗ ಅನ್ನೋದಕ್ಕೋಸ್ಕರ. ನೋಡಿ, ಈಗ ಸ್ವಲ್ಪನೇ ಇದಕ್ಕೆ ತುಂಬೋಣ. ಪೂರ್ತಿ ತುಂಬೋದು ಬೇಡ, 3/4 ಭಾಗದಷ್ಟು ತುಂಬಿದ್ರೆ ಸಾಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ, ನೀರನ್ನು ಬಿಸಿ ಇಟ್ಟಿದ್ದೆ ನಾನು ಇಡ್ಲಿಗೆ. ನೋಡಿ, ಇದಕ್ಕೆ ಇಟ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ಈ ನಾರ್ಮಲ್ ಇಡ್ಲಿ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಇದನ್ನು ಮಾಡಿಕೊಂಡ್ರೆ ಶಾವಿಗೆ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಬೇಕು ಅಂದರೆ ನೀವು ಕೈಯಲ್ಲಿ ಮುಟ್ಟು ನೋಡಿ. ಕೈಯಲ್ಲಿ ಅಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಅಂತೂ. ನಾರ್ಮಲ್ ಇಡ್ಲಿ 20 ನಿಮಿಷ ಬೇಯಿಸ್ತಿರಲ್ಲ, ಅದೇ ರೀತಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಸ್ವಲ್ಪ ಬಿಸಿ ಇದ್ದಾಗ ಸ್ವಲ್ಪ ನೀರನ್ನ ಈ ರೀತಿ ಮೇಲೆ ಹಾಕಿ ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಇದನ್ನು ಬಿಸಿ ಇದ್ದಾಗ ತೆಗಿಯೋಕೆ ಹೋದರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಇಡ್ಲಿ ಥರನೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ನಾನಿಲ್ಲಿ ಯಾವುದೇ ರವೆ ಏನೂ ಸೇರಿಸಿಲ್ಲ, ಬರೀ ಶಾವಿಗೆಲಿ ಮಾತ್ರ ಮಾಡಿದ್ದೀನಿ ನಾನು. ನೋಡಿ, ಬಿಸಿ ಇದ್ದಾಗಲೇ ತೆಗೆದಿದ್ದೆ, ಆದರೂ ಚೆನ್ನಾಗಿ ಬಂತು. ತುಂಬ ಚೆನ್ನಾಗಾಗುತ್ತೆ. ಇದನ್ನು ಚಟ್ನಿ, ನಾನು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಬೇಕಾದ್ರೆ ಸಾಂಬಾರು ಜೊತೆನೂ ಸಹ ತಿನ್ಬೋದು. ಇದನ್ನು ಬಿಸಿ ಇದ್ದಾಗಲೇ ತಿನ್ನಬೇಕು, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಈ ಶಾವಿಗೆ ಇಡ್ಲಿ. ಹಾಗೆ ಮಾಡೋದು ಕೂಡ ತುಂಬಾ ಸುಲಭ, ಏನು ಕಷ್ಟ ಏನಿಲ್ಲ. ನೋಡಿ, ಬಿಸಿ ಶಾವಿಗೆ ಇಡ್ಲಿ ರೆಡಿಯಾಗಿದೆ. ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ಬ್ರೇಕ್ಫಾಸ್ಟ್ ಇದು. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ರುಚಿಯಾಗಿರುತ್ತೆ. ಈ ಶಾವಿಗೆ ಇಡ್ಲಿ ಚಟ್ನಿ ಜೊತೆ ಮತ್ತು ಸಾಂಬಾರು ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡೋದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಈಸಿಯಾಗಿ ಶಾವಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಗೋಲ್ಡನ್ ಟ್ರೀ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಥ್ಯಾಂಕ್ ಯು.